ಕಬಾಬ್ ಅನ್ನೋ ಹೆಸರು ಕೇಳಿದ್ರೇನೆ ಎಲ್ಲ ನಾನ್ ವೆಜ್ ಪ್ರಿಯರ ಬಾಯಲ್ಲಿ ನೀರೂರುತ್ತೆ. ಎಂತಹ ನಾನ್ ವೆಜ್ ಪ್ರಿಯರಿಗೆಂದೇ ಬೆಂಗಳೂರಿನ ಪ್ಯಾರಡೈಸ್ ಹೋಟೆಲ್ನಲ್ಲಿ ಕಬಾಬ್ ಫೆಸ್ಟಿವಲ್ ಪ್ರಾರಂಭವಾಗಿದೆ. ಎಂದಿನಿಂದ ಶುರುವಾಗಿರುವ ಈ ಫೆಸ್ಟಿವಲ್ನಲ್ಲಿ ಕಬಾಬ್ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಶ್ರಾವಣ ಮಾಸ ಬಂತು ಅಂದ್ರೆ ಮನೆಗಳಲ್ಲಿ ನಾನ್ ವೆಜ್ ಮಾಡುವಂತಿಲ್ಲ. ಆದ್ರೆ ನೀವು ಹೋಟೆಲ್ಗಳಿಗೆ ಹೋಗಿ ನಿಮಗಿಷ್ಟವಾದ ನಾನ್ ವೆಜ್ ಡಿಶ್ ಅನ್ನ ತಿನ್ನಬಹುದು. ಮನೆಯಲ್ಲಿ ತಯಾರಿಸಲಾಗದಷ್ಟು 20ಕ್ಕೂ ಅಧಿಕ ವೆರೈಟಿ ಕಬಾಬ್ಗಳನ್ನ ಇಲ್ಲೊಂದು ಹೋಟೆಲ್ನಲ್ಲಿ ನೀವು ಕಾಣಬಹುದು. ಎಸ್, ಬೆಂಗಳೂರಿನ ಪ್ಯಾರಡೈಸ್ ಹೋಟೆಲ್ನಲ್ಲಿ ಇಂದಿನಿಂದ 45 ದಿನಗಳ ಕಾಲ ಅತ್ಯಂತ ದೊಡ್ಡ ಕಬಾಬ್ ಉತ್ಸವ ನಡೆಯಲಿದೆ. ಬರೋಬ್ಬರಿ 25 ವಿಧಗಳ ಕಬಾಬ್ಗಳು ಈ ಹೋಟೆಲ್ನಲ್ಲಿ ಸಿಗುತ್ತವೆ. ವಿಶೇಷ ಅಂದ್ರೆ ವೆಜ್ ಪ್ರಿಯರಿಗೆಂದೇ ಅನೇಕ ರೀತಿಯ ವೆಜ್ ಕಬಾಬ್ಗಳನ್ನ ಮಾಡಲಾಗುತ್ತೆ. Special varieties even in the vegetarian, so we have considered our vegetarian guests also, and keeping them in mind we came up with 3 innovative veg kebabs which are Gul Aziz, which is mashed yam stuffed with cheese and covered with papad and deep fried. It's a nice crackling kebab. Varieties in the mutton. In the mutton we came up with the Lucknowi Galauti kebab, which is a very famous special kebab. The speciality of this is technically it is the meat is put in the keema machine for 6 times. So imagine the softness of the meat and the kebab. So it's a must try when you come down for the festival. ಒಟ್ನಲ್ಲಿ ಈ ಉತ್ಸವ ನಗರದ ಎಲ್ಲಾ ಪ್ಯಾರಡೈಸ್ ಹೋಟೆಲ್ಗಳಲ್ಲೂ ನಡೆಯಲಿದ್ದು, ಯಾವುದನ್ನ ತಿನ್ನೋದು ಯಾವುದನ್ನ ಬಿಡೋದು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಬಿಗ್ ಕಬಾಬ್ ಉತ್ಸವದಲ್ಲಿ ಭಾಗಿಯಾಗಿ ನಿಮ್ಮ ಫೇವರೇಟ್ ಕಬಾಬ್ ಟೇಸ್ಟ್ ಅನ್ನ ಎಂಜಾಯ್ ಮಾಡಿ. ಬ್ಯೂರೋ ರಿಪೋರ್ಟ್, BTV ನ್ಯೂಸ್. ಇದು ಇವತ್ತಿನ ಮೆಟ್ರೋ ಸ್ಟೇಷನ್. ಈಗ